ಹಲೋ ಗೈಸ್, ನಾನ್ ನಿಮ್ ಡಿಜೆ ನೀರಜ್ ಪಿ. ಏನಪ್ಪಾ ಅಂತಂದ್ರ ನಾವು ಹೊಂಟಿವಿ ಇವತ್ತು ದಾಂಡೇಲಿಗೆ. ಯಾಕಪ್ಪ ಅಂತಂದ್ರ ನಮ್ ಕಂಪನಿ ಕಡೆ ಅಂದ್ರ ನಾಳೆ ಮೀಟಿಂಗ್ ಅರೇಂಜ್ ಮಾಡ್ಯಾರ. ಸೊ ಕರ್ನಾಟಕದಿಂದ ಎಷ್ಟು ಜನ DSRs ಅದಾರ, ನಮ್ ಕಂಪನಿದ DSRs ಎಲ್ಲಾರು ಬರ್ತಾರ, ಡಿಸ್ಟ್ರಿಬ್ಯೂಟರ್ ಬರ್ತಾರ. ಬಹಳ ವರ್ಷದಿಂದ ಮಾಡಿದ್ದಿಲ್ಲ, ಸೊ ಈ ವರ್ಷ ಏನೋ ಮಾಡಿದಾರ. ಅದಕ್ಕ ಕರ್ಕೊಂಡ್ ಹೊಂಟಾರ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ಫೈನಲಿ ನಾವು ಬಸ್ ಬರೋದಂತ ಒಂದು ವೇಟ್ ಮಾಡತ್ತೀವಿ. ಇದು ಗೈಸ್ ಪ್ರೊಜೆಕ್ಟರ್, ಅಲ್ಲೇನೋ ಪ್ರಾಜೆಕ್ಟ್ ಟ್ರೈನಿಂಗ್ ಕೊಡೋಕೆ ಪ್ರೊಜೆಕ್ಟರ್ ಬೇಕಾಗತ್ತಂತಂದ್ರೆ ಪ್ರೊಜೆಕ್ಟರ್. ಸರ್ ಹಾಯ್ ಮಾಡ್ರಿ ಸರ್. ಹಾಯ್ ಹಾಯ್. ರೀಲ್ಸಾ ಬ್ಲಾಗ್ ಬೇಕಲ್ಲ ಮತ್ತೆ. ಹಾಂ ಮಾಡಿ ಮಾಡಿ ಮಾಡಿ. ಸೊ ನಮ್ಮ ಸರ್ ಇಷ್ಟು ಸಪೋರ್ಟಿವ್ ಅದಾರ, ಇಷ್ಟು ಫ್ರೆಂಡ್ಲಿ ಅದಾರ. ಮನೇಲಿ ಬಸ್ ಬಂದೈತಿ, ಎಲ್ಲರೂ ಹೊಂಟಿವಿ ನೋಡ್ರಿ. ನಾವು ಇವಾಗ ಬಸ್ಸಿಗೆ ಹೊಂಟಾಗ ಸೊ ಗೈಸ್ ಬಸ್ ಹತ್ತಿ ಎಲ್ಲರೂ ಸೀಟ್ ಹುಡ್ಕೊಳತ್ತಿದ್ರೆ ನಾನಂತರೂ ನನ್ನ ಕಿಟಕಿ ಸೀಟ್ ಬೇಕಂತಂದು ಕಿಟಕಿ ಸೀಟ್ ತೊಗೊಂಡೆ. ಬಾಕಿ ಅವ್ರವ್ರ ಸೀಟಿಗೆ ಹೋಗಿ ಕುಂತ್ಬಿಟ್ರು. ಹೌದಾ ಯಜಮಾನ್ರೆ? ಈಗ ಬೆಂಗಳೂರಿಂದ ಸ್ವಲ್ಪ ದೂರ ಬಂದಿವಿ. ಸರಿ, ಡೀಸೆಲ್ ಹಾಕ್ಸಕ್ಕೆ ನಿಂತೈತೆ ನೋಡ್ರಿ ಗೈಸ್ ಗಾಡಿ. ಗಾಡಿ ಊಟಕ್ಕೆ ನಿಲ್ಸಲ್ಲ ಅಂತ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಹಾಯ್ ಮಾಡಿ. ಸೊ ಇವರು ಸಾಯಿ ಚೇತನ್ ಅಂತ ನಮ್ಮ ಡಿಸ್ಟ್ರಿಬ್ಯೂಟರು, ನಮ್ಮ ಸರ್ ಇವರು. ಸರ್ ಬಟ್ ಫ್ಯಾಮಿಲಿ ಥರನೇ. ಸೊ ನಮ್ಮಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಬೇರೆಯವ್ರದ್ದು ಹೆಂಗಿದೆ, ಅವ್ರವ್ರದ್ದು DSR ಜೊತೆ ಹೆಂಗಿದೆ ಗೊತ್ತಿಲ್ಲ, ಬಟ್ ನಾವಿಬ್ಬರು ಬಾಯ್ ಓಕೆನಾ. ಸೊ ಬಸ್ ಊಟಕ್ಕೆ ನಿಲ್ಸಲ್ಲ ಅಂತಂದಮೇಲೆ ನಾವು ಏನಾದರೂ ತಿನ್ನಕ್ಕೆ ತೊಗೊಂಡು ಬಸ್ ಹತ್ಕೊಂಡ್ವಿ. ಬಸ್ ಹತ್ತಿದ್ಮ್ಯಾಗ ಸ್ವಲ್ಪ ದೂರ ಬಂದು ತುಮಕೂರು ಟೋಲ್ ಪ್ಲಾಜಾ ಕಡೆ ನಿಲ್ಸಿದ್ದ. ಎದಕ್ಕೆ ನಿಲ್ಸಿದ್ದಾರ ಅಂತಂದು ಗೊತ್ತಿಲ್ಲ, ಯಾರೋ ಪ್ಯಾಸೆಂಜರ್ ಬರ್ತಿರ್ಬೋದು. ಸೊ ಅಷ್ಟೆಲ್ಲ ಮಾಡಿ ನಾವು ಮತ್ತು ದಾಂಡೇಲಿ ಕಡೆ ಹೊಂಟುಬಿಟ್ವಿ ನೋಡ್ರಿ. ನಮಗೆ ಟ್ರಾಫಿಕ್ ನೋಡ್ರಿ ಹೆಂಗಿತ್ತು. ಟ್ರಾಫಿಕ್ಕಿಂದ ಹಿಂಗೆ ಪಾರಾಗಿ ನಾವು ಹೊಂಟ್ಬಿಟ್ಟಿವಿ ನೋಡ್ರಿ ಮತ್ತೆ ದಾಂಡೇಲಿಗೆ. ಸೊ ನಾವು ದಾಂಡೇಲಿ ಹೊಂಟಾಗ ಹಿಂಗೆ ಆಗುತ್ತಂತ ಅನ್ಕೊಂಡಿದ್ದಿದ್ದಿಲ್ಲ. ಸೊ ನಮ್ಮ ಪ್ಯಾಸೆಂಜರ್ಗೆ ಹೋಗೋದಿದ್ದ ರೆಸ್ಟಿಗೆ. ಸೊ ಅದಕ್ಕೆ ಕಾರಣದಿಂದ ನಮ್ಮ ಡ್ರೈವರ್ ಒಬ್ಬ ಸ್ಲೋ ಮಾಡಿದ, ಸೈಡಿಗೆ ತೊಗೊಂಡು ಗಾಡಿ. ಅಷ್ಟ್ರಾಗ ಹಿಂದಿನ ಬಂದು ಒಬ್ಬ ಟೆಂಪೋ ಟ್ರಾವೆಲರ್ದವ ಗುದ್ದಿ ಮುಂದೆ ಹಾಕಿದ ನೋಡ್ರಿ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಸೊ ದಾಂಡೇಲಿ ಹೋಗುವಾಗ 1 hour ಬರೀ ಜಗಳನ ಆಯ್ತು ನೋಡ್ರಿ. ನಮ್ಮ ಡ್ರೈವರ್ ತಪ್ಪೈತೆ ಅಂತ ಟೆಂಪೋ ಟ್ರಾವೆಲ್ದವ್ರು ಆವಾಜ್ ಮಾಡತ್ತಾರ, ಅವನದು ತಪ್ಪೈತೆ ಅಂತ ನಮ್ಮ ಡ್ರೈವರ್ ಆವಾಜ್ ಮಾಡತ್ತಾನ. ಇಬ್ಬರು ನೋಡು ಏನೂ ಸೆಟಲ್ಮೆಂಟ ಆಗ್ತಿಲ್ಲ. ಸೊ ಹೈವೇದಾಗ ನಿಂತು ಜಗಳ ಮಾಡಕತ್ಬಿಟ್ರೆ ಇವರು. ಒಂದು ಮುಗಿಯವಲ್ತು, ಸೆಟಲ್ಮೆಂಟು ಆಗವಲ್ತು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸೊ ಫೈನಲಿ ಎಲ್ಲ ಜಗಳ ಸೆಟಲ್ಮೆಂಟ್ ಅದು ಮಾಡಿ ನಾವು ಮತ್ತೆ ಹೊಂಟುಬಿಟ್ವಿ ನೋಡ್ರಿ ದಾಂಡೇಲಿ ಕಡೆ. ಸೊ ಜಗಳ ಎಲ್ಲ ಮುಗಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿ ನಾವು ಹೊಂಟ್ಬಿಟ್ಟಿದ್ವಿ ಮತ್ತು ದಾಂಡೇಲಿ ಕಡೆ. ಸೊ ಮುಂಜಾನೆ ಎಚ್ಚರ ಆದಾಗ ನಾವು ರೀಚ್ ಆಗಿದ್ವಿ, ದಾಂಡೇಲಿ ನಿಯರ್ ರೀಚ್ ಆಗಿದ್ವಿ. ಮಕ್ಕೊಂಡು ಬೇಸರ ಆಗೈತೆ ಅಂತ ನಾ ಬಂದೆ ಡ್ರೈವರ್ ಅಂಕಲ್ ಹತ್ರ. ಡ್ರೈವರ್ ಅಂಕಲ್ ಹೆಂಗೆ ಹೊಡಿತಾರೆ ಗಾಡಿ ಅಂತಂದು ಇದು ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ. ಅವರು ಚೆನ್ನಾಗಿ ಮಾತಾಡ್ತಿದ್ರು, ನಾವು ಏನೋ ಮಸ್ತಿ ಮಜಾಕ್ ಮಾಡ್ಕೊಂತ ಬಂದ್ವಿ. ಸೊ ಗೈಸ್ ಫೈನಲಿ ನಾವು ದಾಂಡೇಲಿ ರೀಚ್ ಆದ್ವಿ. ಸೊ ಇಲ್ಲಿಂದ ನಾವು ನಮ್ಮ ರೆಸಾರ್ಟ್ಗೆ ಹೋಗಬೇಕು. 5 ಕಿಲೋಮೀಟರ್ ದೂರ ನಮ್ಮ ರೆಸಾರ್ಟ್ ಐತಿ, ಕಿಂಗ್ಸ್ ರೆಸಾರ್ಟ್ ಅಂತಂದು. ಅಲ್ಲಿ ಹೋಗ್ಬೇಕು. ಅಲ್ಲೇ ಹೋಗುವಾಗ ರಿಕ್ಷಾ ಮಾಡ್ಕೊಂಡು ಹೋದ್ವಿ ನೋಡ್ರಿ. A few moments later. ಹಿಂಗೈತೆ ನೋಡ್ರಿ ನಮ್ಮ ರೆಸಾರ್ಟ್. ಇದು ಸ್ವಿಮ್ಮಿಂಗ್ ಪೂಲ್ ಅಂಡರ್ ಮೇಂಟೆನೆನ್ಸ್ ಅಂತಂದು ಬರ್ದಾರ, ಬಟ್ ಸ್ಟಿಲ್ ನಾವು ಹೋಗ್ಬೋದು, ಏನಿಲ್ಲ. ರೆಸಾರ್ಟ್ ಎಲ್ಲ ನೋಡಿ ಆದಮೇಲೆ ಎಲ್ಲ ನಾವು ಹೊಂಟಿವಿ ರೂಮ್ ಕಡೆ. ರೂಮ್ದಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸೊ ನಾವು ಮೀಟಿಂಗ್ ಹೋಗೋಕೆ ರೆಡಿ ಆಗಾಕತ್ತಿದ್ವಿ. A few moments later. ನಾವು ರೆಡಿಯಾಗಿ ಹೊಂಟಿವಿ ನೋಡ್ರಿ. ಈಗ ಇದಕ್ಕೆ ಮೀಟಿಂಗ್ ಐತಿ. A few moments later. ಸೊ ಫೈನಲಿ ಮೀಟಿಂಗ್ ಸ್ಟಾರ್ಟ್ ಆಗೈತೆ ಅಂತ ನಾವು ನಮ್ಮದು ಕಂಪ್ನಿ ಬುಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಏನೋ ಟ್ರೈನಿಂಗ್, ಏನೋ ಮೀಟಿಂಗ್ ಐತಿ, ನೋಡೋಣ ಏನೇನು ಹೇಳ್ತಾರ ಏನೇನಿಲ್ಲ. ಓಕೆ. ಸೊ ಎಲ್ಲರೂ ಬಂದು ಕುಂತಿದ್ರು, ನಮ್ಮ ಮ್ಯಾನೇಜರ್ಗಳು ಎಲ್ಲರೂ ಮೀಟಿಂಗ್ ತೊಗೊಳತ್ತಿದ್ರು. ಸೊ ಒಳ್ಳೆ ಪಾಯಿಂಟ್ಸು, ಹೊಸ ಏನಾದರೂ ಐಡಿಯಾಸು
ಎಲ್ಲ ಹೇಳ್ಕೊಟ್ರು ಹೆಂಗೆ ಥರ ಕೆಲಸ ಮಾಡ್ಬೇಕು ಏನು ಮಾಡ್ಬೇಕಂತ. ಸೊ ಸರ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಿದ್ರು. ಸೊ ಒಳ್ಳೆಯದಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಂಪ್ನಿ ಟೆಕ್ನಾಲಜಿ ಯಾವ್ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಯಾವ್ಯಾವ ಥರ ಆಯಿಲ್ಸ್ ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಇಂಜನ್ ಆಯಿಲ್, ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳಿ ಆದಮೇಲೆ ಅವಾರ್ಡ್ ಒಂದು ಸ್ಮಾಲ್ ಅವಾರ್ಡ್ ಫಂಕ್ಷನ್ ಮಾಡಿದರು ನಮ್ಮ ಕಂಪನಿ ಕಡೆಯಿಂದ. ಸೊ ಈ ಅವಾರ್ಡ್ ಫಂಕ್ಷನಲ್ಲಿ ನಾನು ಒಂದು ಅವಾರ್ಡ್ ತೊಗೊಂಡೆ. ಯಾಕಪ್ಪ ಅಂತಂದ್ರೆ ನಮ್ಮದು ಹೈಯೆಸ್ಟ್ PCM ಗ್ರೋತ್ ಫಾರ್ ಫೈನಾನ್ಷಿಯಲ್ 2025-26ಗೆ ನಮ್ಮದು ಕ್ವಾಲಿಫೈ ಆಗಿತ್ತು. ಸೊ ಹಾಗಾಗಿ ನನಗೂ ಅವಾರ್ಡ್ ಕೊಟ್ಟರು. ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಅವಾರ್ಡ್ ಫಂಕ್ಷನ್ನು, ಮೀಟಿಂಗು ಎಲ್ಲ ಆಫೀಸ್ ಕೆಲಸ ಮುಗಿಸ್ಕೊಂಡು ನಾವು ಬಂದುಬಿಟ್ಟಿವಿ ನೋಡ್ರಿ ಕ್ರಿಕೆಟ್ ಆಡೋಕೆ. ನಾವು ಬರೋಕ್ಕಿಂತ ಮುಂಚೆ ಆಲ್ರೆಡಿ ಕ್ರಿಕೆಟ್ ಆಡೋಕೆ ಹತ್ತಿಬಿಟ್ಟಾರ ನಮ್ಮ ಸೀನಿಯರ್ಸ್ ಎಲ್ಲರೂ. ಮಳೆ ಬರತೈತಿ ಬಟ್ ಸ್ಟಿಲ್ ಹಂಗೆ ಆಡತ್ತಿದ್ರು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ನಾವು ಬಂದುಬಿಟ್ಟು ನೋಡ್ರಿ ಗೈಸ್ ಸ್ವಿಮ್ಮಿಂಗ್ ಪೂಲ್ ಕಡೆ. ಎಲ್ಲರೂ ಸೀನಿಯರ್ಸ್ ಅದು ಎಲ್ಲರೂ ಸೇರಿ ಎಂಜಾಯ್ ಮಾಡತ್ತಿದ್ವಿ. ನಾವು ಸ್ವಿಮ್ಮಿಂಗ್ ಪೂಲ್ದಾಗ ಕ್ರಿಕೆಟ್ ಬಾಲ್ ತೊಗೊಂಡು ಆಟ ಆಡತ್ತಿದ್ವಿ. ಎಲ್ಲರೂ ಎಂಜಾಯ್ ಮಾಡತ್ತಿದ್ವಿ. ನಾವು ಫುಲ್ ಎಂಜಾಯ್ಮೆಂಟ್ ಮಾಡಕತ್ತಿದ್ವಿ. ಯಾಕಂದರೆ ಎಲ್ಲ ಸರ್ಗಳು, ಎಲ್ಲ ಸೀನಿಯರ್ಸ್ಗಳು ತುಂಬ ಕ್ಲೋಸ್ ಇದ್ದರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಡೇಟು ಪಾರ್ಟಿ ಎಲ್ಲ ಮುಗೀತು. ಇವತ್ತು ಇಲ್ಲಿಂದ ಹೊರಡೋದು ನೋಡ್ರಿ. A few moments later. ಹೇಳ್ಬೇಕಾ ಸರ್? ರಿವೀಲ್ ಮಾಡಿದ್ರೆ ಮತ್ ನಿನ್ ಯಾರು ಮಾತೇ ಆಡ್ಸಲ್ಲ. ಯಾಕೆ ಸುಮ್ಮನೆ ಹೇಳೋದು ಹೇಳಮ್ಮ ನೀನು. ಬೇಕಾದ್ರೆ ಹೇಳು, ನೀನ್ ಆಮೇಲೆ ಯಾರು ಫೋನ್ ಮಾಡಿ ಇಲ್ಲ, ಅಟ್ಲೀಸ್ಟ್ ನಾಳೆ ಇಬ್ರಾದ್ರೂ ಫೋನ್ ಮಾಡ್ತಾರೆ. ಹೆಂಗೆ ಇಲ್ಲಿ ಏನಿಲ್ಲ ಚೆಕ್ ಮಾಡ್ಬಿಟ್ಟು ಇವಾಗ. A few moments later. ಮೀಟಿಂಗ್ ಎಲ್ಲ ಮುಗೀತು. ನಾವು ಹೊಂಟೀವಿ ಈಗ ಹುಬ್ಳಿಗೆ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಸೊ ಸಿ ಯು ಸೂನ್ ಗೈಸ್, ಥ್ಯಾಂಕ್ ಯು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.